ಹೊಂದಿರೋ ನಾಯಕ ತಮ್ಮ ಕ್ಷೇತ್ರದ ಜನರ ಪ್ರೀತಿಯ ನಾವಿಕ. ಒಂದೇ ಕ್ಷೇತ್ರದಲ್ಲಿ ಸತತ 3 ಬಾರಿ ಜನರ ಆಶೀರ್ವಾದವನ್ನ ಪಡೆದ ಅದೃಷ್ಟವಂತ. ಅವರು ಅದೃಷ್ಟವಂತ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜನಪರ ನಾಯಕ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಆ ನಾಯಕನ ಹುಟ್ಟುಹಬ್ಬವನ್ನ ಕೊಂಡಾಡಲು ಇಡೀ ಕ್ಷೇತ್ರವೇ ನೆರೆದದ್ದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಅವರು ತುಂಬಾನೇ ಸಾಧಿಸಿದವರು ಅಂತ ಅನ್ನಿಸದೇ ಇರೋದಿಲ್ಲ. ರಸ್ತೆಯುದ್ದಕ್ಕೂ ಡೊಳ್ಳು ಕುಣಿತ, ವೀರಗಾಸೆ ಜೊತೆಗೆ ಸಾವಿರಾರು ಜನರ ಜೈಕಾರ, ಮುಖದಲ್ಲಿ ಸಂಭ್ರಮದ ಚಿತ್ತಾರ. ಇದನ್ನೆಲ್ಲ ನೋಡ್ತಿದ್ರೆ ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು ಅಂತ ಭಾವಿಸಬಹುದು. ಆದ್ರೆ ಇದು ಬೊಮ್ಮನಹಳ್ಳಿಯ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಗಳಿಸಿದ ಅಭಿಮಾನಿಗಳ ಪ್ರೀತಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಹುಟ್ಟುಹಬ್ಬದಲ್ಲಿ ಕಂಡುಬಂದ ಸಂತಸದ ಕ್ಷಣಗಳ ದೃಶ್ಯಗಳಿವು. ಇದೇ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಗೆಲುವು ಸಾಧಿಸಿರೋ ಸತೀಶ್ ರೆಡ್ಡಿ ಅಪಾರ ಅಭಿಮಾನಿಗಳು ಹಾಗೂ ಅವರ ಪ್ರೀತಿಯನ್ನ ಗಳಿಸಿರೋದನ್ನ ಇದೆಲ್ಲಾ ದೃಶ್ಯಗಳಲ್ಲಿ ಗಮನಿಸಬಹುದು. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು, ವೃದ್ಧರು, ಮಹಿಳೆಯರು ಸೇರಿ ತಮ್ಮ ನೆಚ್ಚಿನ ಶಾಸಕನ ಹುಟ್ಟಿದ ಹಬ್ಬವನ್ನ ಆಚರಿಸಿದ ರೀತಿ ಇದು. ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಮಾತಿದೆ. ಆ ಮಾತಿಗೆ ತಕ್ಕ ರೀತಿಯಲ್ಲಿ ಬದುಕ್ತಿರೋರು ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ. ತಮ್ಮ ಸೇವಾ ಮನೋಭಾವ, ಕ್ಷೇತ್ರದ ಜನರ ಜವಾಬ್ದಾರಿಗಳ ನೊಗವನ್ನ ಭುಜದಲ್ಲಿ ಹಲವಾರು ವರ್ಷಗಳಿಂದ ಹೊತ್ತು ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಸತೀಶ್ ರೆಡ್ಡಿಯ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಆಚರಿಸಲಾಗಿದೆ. ಆದ್ರೆ ಈ ರೀತಿಯ ಅಭಿಮಾನ, ಪ್ರೀತಿಯನ್ನ ಸತೀಶ್ ರೆಡ್ಡಿ ರಾತ್ರಿ ಬೆಳಗಾಗೋದ್ರೊಳಗೆ ಗಳಿಸಿದ್ದಲ್ಲ. ಇದರ ಹಿಂದೆ 30 ವರ್ಷದ ಶ್ರಮವಿದೆ, ಸೇವೆ ಇದೆ, ಪಕ್ಷ ನಿಷ್ಠೆ ಇದೆ. ನೆಪ ಮಾತ್ರ ಹುಟ್ಟುಹಬ್ಬ ಅಷ್ಟೇ. ಬಡವರ ಮಧ್ಯದಲ್ಲಿ ನಿಮ್ಮ ಆಶೀರ್ವಾದ ಪಡಿಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ಬಡವರ, ತಾಯಂದ್ರ, ಹಿರಿಯರ ಒಂದು ಆಶೀರ್ವಾದ ಇದ್ದರೆ ಯಾವತ್ತೂ ಕೂಡ ಒಳ್ಳೆಯದನ್ನು ಭಗವಂತ ನಮಗೆ ಮಾಡ್ತಾನೆ. 30 ವರ್ಷದಿಂದ ಸಮಾಜ ಸೇವೆಯಲ್ಲಿ ಸತೀಶ್ ರೆಡ್ಡಿ. ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ರಾಜಕೀಯ ಜೀವನಾರಂಭ. ಇವತ್ತು ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರದ ಜನರ ಪ್ರೀತಿಯನ್ನ ದೊಡ್ಡ ಮಟ್ಟದಲ್ಲಿಯೇ ಗಳಿಸಿದ್ದಾರೆ. ಈ ಪ್ರೀತಿಯ ಗಳಿಕೆಯ ಹಿಂದೆ ಅವರ ಸಮಾಜ ಸೇವೆಯ ಗುಣವಿದೆ. ಬರೋಬ್ಬರಿ 30 ವರ್ಷದ ರಾಜಕೀಯ ಇತಿಹಾಸವಿದೆ. ಹೌದು, 1972ರಲ್ಲಿ ಮುನಿಯಪ್ಪ ಮತ್ತು ಪಾಪಮ್ಮ ದಂಪತಿಗೆ ಜನಿಸಿದ ಸತೀಶ್ ರೆಡ್ಡಿ 90ರ ದಶಕದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಸ್ಥಾಪನೆಗಾಗಿ ಹೋರಾಟ ಮಾಡಿದ್ದಾರೆ. 1991ರಲ್ಲಿ ರಾಮಚಂದ್ರೇಗೌಡರ ಎಂಪಿ ಚುನಾವಣೆಯಲ್ಲಿ ತೊಡಗಿಸಿಕೊಂಡಿದ್ರು. 1993ರಲ್ಲಿ ಉತ್ರಳ್ಳಿ ಚುನಾವಣೆಯಲ್ಲಿ ಎಂ ಶ್ರೀನಿವಾಸ್ ಗೆಲುವಿಗೆ ಶ್ರಮಿಸಿದ್ರು. ಹಾಗೆಯೇ 1996ರಲ್ಲಿ ಕನಕಪುರ ಎಂಪಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ರು. ಆರ್ ಅಶೋಕ್ ಗೆಲುವಿಗೆ, ದಿವಂಗತ ಮಾಜಿ ಸಂಸದ ಅನಂತ್ ಕುಮಾರ್ ಗೆಲುವಿಗೆ ಶ್ರಮಿಸಿದವರು ಸತೀಶ್ ರೆಡ್ಡಿ. ಅವರು ಜನಪ್ರತಿನಿಧಿಯಾಗಿ ಜೀವನ ಆರಂಭಿಸಿದ್ದು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ. ಆನಂತರ ಸತೀಶ್ ರೆಡ್ಡಿ ತಿರುಗಿ ನೋಡಿದ್ದೇ ಇಲ್ಲ. ತಮ್ಮ ಸಮಾಜ ಸೇವೆ ಮೂಲಕ, ಬಡವರ ಸೇವೆ ಮೂಲಕ ಅಪಾರ ಅಭಿಮಾನಿಗಳನ್ನ ಗಳಿಸಿ ಬರೋಬ್ಬರಿ 3 ಬಾರಿ ಬಿಜೆಪಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇದೀಗ ಸಚೇತಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಎಂಎಲ್ಎ ಆಗ್ಬೇಕು ಅಂತ ರಾಜಕೀಯಕ್ಕೆ ಬಂದವರಲ್ಲ. ಯಾಕಂದ್ರೆ ಅವರ ಕನಸು ಒಂದೇ, ಜನಸೇವೆ. ಆ ಸೇವೆಯಿಂದಲೇ ಇಂದು ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಆ ಸೇವೆಯಿಂದಲೇ ಇಂದು ವಿಧಾನಸಭೆಯ ಸಚೇತಕರಾಗಿದ್ದಾರೆ. ಬೊಮ್ಮನಹಳ್ಳಿ ಕ್ಷೇತ್ರವನ್ನ ಬದಲಾವಣೆ ಮಾಡುವಲ್ಲಿ ಶಾಸಕ ಸತೀಶ್ ರೆಡ್ಡಿ ಯಶಸ್ವಿಯಾಗಿದ್ದಾರೆ. ಸಮಸ್ಯೆ ಅಂದ್ರೆ ಸಾಕು, ಮಧ್ಯರಾತ್ರಿಯಲ್ಲೇ ಕ್ಷೇತ್ರದಲ್ಲಿ ನಿಂತು ಕೆಲಸ ಮಾಡ್ತಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ನಾಂದಿ ಹಾಡುವ ಮೂಲಕ ತಾನೊಬ್ಬ ಜನನಾಯಕ ಎನಿಸಿಕೊಂಡಿದ್ದಾರೆ.
ನಿಮ್ಮ ಪ್ರೀತಿಯ ಸತೀಶ್ ಒಳ್ಳೇದಾಗಲಿ ಅಂತ ತಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ. ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮಗಿರುವ ಎಲ್ಲ ಕಷ್ಟಗಳು ದೂರ ಆಗಿ, ಇರುವಂಥ ಕರೋನಾ ಇನ್ನಷ್ಟು ದೂರ ಆಗಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಯಜಮಾನರಿಗೆ. ಹುಟ್ಟುಹಬ್ಬದ ದಿನವೂ ಮುಂದುವರಿದ ಸಮಾಜ ಸೇವೆ. ಮಹಿಳೆಯರಿಗೆ ಸೀರೆ, ಮಕ್ಕಳಿಗೆ ಪಠ್ಯ ಪುಸ್ತಕ, ಸೈಕಲ್ ವಿತರಣೆ. ಸತೀಶ್ ರೆಡ್ಡಿ ಅವರ ಗುಣವೇ ವಿಶೇಷ. ಬೇರೆ ಜನಪ್ರತಿನಿಧಿಯಾಗಿದ್ರೆ ಅಭಿಮಾನಿಗಳು ಏರ್ಪಡಿಸಿದ್ದ ಬರ್ತ್ಡೇ ಸಂಭ್ರಮದಲ್ಲಿ ಪಾಲ್ಗೊಂಡು ಹಾರ, ಶಾಲು ಹಾಕ್ಸ್ಕೊಂಡು ವಾಪಸ್ ಹೋಗಿ ಬಿಡ್ತಿದ್ರು ಅನ್ಸುತ್ತೆ. ಆದ್ರೆ ಸತೀಶ್ ರೆಡ್ಡಿ ಮಾಡಿದ್ದೇನು ಗೊತ್ತಾ? ತಮ್ಮ ಹುಟ್ಟುಹಬ್ಬದ ದಿನವೂ ಸ್ವತಃ ಸಮಾಜ ಸೇವೆ ಮಾಡಲು ಮುಂದಾದ್ರು. ಕ್ಷೇತ್ರದ ಮಹಿಳೆಯರಿಗೆ ಸೀರೆಗಳನ್ನ ಹಂಚಿದ್ರು, ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಿಸಿದ್ರು, ಸೈಕಲ್ ವಿತರಿಸಿದ್ರು. ಇವತ್ತು ಹುಟ್ಟಿದಂಥ ಸಂದರ್ಭದಲ್ಲಿ ಬಡವರಿಗೆ ಏನಾದರೂ ಒಳ್ಳೇದು ಮಾಡಬೇಕು, ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬಡವರಿಗೆ ಚಿಕಿತ್ಸೆ ಸಿಗಬೇಕು, ಅವ್ರಿಗೆ ಎಜುಕೇಷನ್ ಸಿಗಬೇಕು, ಅವ್ರ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಅವರ ಜೀವನ ನೆಮ್ಮದಿ ಆಗಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಮಾಡ್ತೇನೆ. ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ನಿಮ್ಮ ಪರವಾಗಿ ಕೆಲಸ ಹಿಂದೇನೂ ಮಾಡಿದ್ದೇನೆ, ಮುಂದೇನೂ ಮಾಡ್ತೇನೆ. ವಿಶೇಷ ಚೇತನರಿಗೆ ಕನ್ನಡಕ ವಿತರಿಸಿದ ಶಾಸಕ. ಫಲಾನುಭವಿಗಳಿಗೆ ಸೌಲಭ್ಯ ದೊರಕಿಸಿದ ನಾಯಕ. ಸತೀಶ್ ರೆಡ್ಡಿಗೆ ವಿಶೇಷ ಚೇತನ ಮಕ್ಕಳನ್ನ, ವ್ಯಕ್ತಿಗಳನ್ನ ಕಂಡ್ರೆ ಪ್ರೀತಿ ಹೆಚ್ಚು. ಅವರಿಗೆ ನೆರವಾಗಬೇಕು, ಅವರಿಗೆ ಬೆಳಕಾಗಬೇಕು ಅಂತ ಸದಾ ತುಡಿಯುತ್ತಲೇ ಇರುವ ವ್ಯಕ್ತಿ. ಪ್ರತಿ ವರ್ಷ ಅಂಥ ಮಕ್ಕಳಿಗೆ ನೆರವು ನೀಡುತ್ತಲೇ ಬಂದಿದ್ದಾರೆ ಈ ಜನನಾಯಕ. ಕಷ್ಟ ಅಂತ ಬರುವ ವ್ಯಕ್ತಿಗಳಿಗೆ ನೆರವು ನೀಡುತ್ತಲೇ ಇರುವ ಇವರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿಯೂ ವಿಶೇಷ ಚೇತನ ವ್ಯಕ್ತಿಗಳಿಗೆ ಕನ್ನಡಕ ವಿತರಿಸಿದ್ದಾರೆ. ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಕ್ಕಳಿಗೆ ಬಾಂಡ್ ವಿತರಿಸಿದ್ದಾರೆ. ಈ ಮೂಲಕ ಜನಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವೆಲ್ಲ ಈ ಕರೋನಾ ಬರುತ್ತೆ, ಈ ಮಹಾಮಾರಿ ನಮಗೆಲ್ಲ ತೊಂದರೆ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಪುನೀತ್ ರಾಜ್ಕುಮಾರ್ ಅಂತ ವ್ಯಕ್ತಿನೂ ಕೂಡ ನಾವು ಅಷ್ಟು ಹೆಲ್ತಿಯಾಗಿದ್ದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಎಷ್ಟೇ ಹಣ ಇದ್ದರೂ ಕೂಡ ನಾವು ಹೋದಾಗ ಏನೂ ತೊಗೊಂಡು ಹೋಗಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನಗೆ ತುಂಬ ಆತ್ಮೀಯರು ಚಿತ್ರರಂಗದಲ್ಲಿ ಅಂಬರೀಷ್ ಅವರು ಇವತ್ತಿಲ್ಲ ಪಾಪ, ಪುನೀತ್ ಅವರು ನನಗೆ ಅಷ್ಟೇ ಆತ್ಮೀಯರು. ಅವರೆಲ್ಲರೂ ಕೂಡ ಸಮಾಜಕ್ಕೆ ಒಳ್ಳೇದು ಮಾಡೋಂಥ ದಿಕ್ಕಿನಲ್ಲಿ ಸಾಗಿದಂಥವ್ರು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂತ ಹೇಳಿದ್ರೆ ಮೊದಲಿಂದ ತುಂಬ ಪ್ರೀತಿಯನ್ನು ನಾನು ಹಲವಾರು ವರ್ಷಗಳಿಂದ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಬಂದಂಥದ್ದು. ಬಡವರ ಸೇವೆ ಗುಡಿ ಕಟ್ಟಿದಷ್ಟೇ ಶ್ರೇಷ್ಠ. ದೀನ ದಲಿತರಿಗೆ ನೆರವು ನೀಡುತ್ತಿರುವ ಜನನಾಯಕ ಸತೀಶ್ ರೆಡ್ಡಿ ಒಬ್ಬ ಬಡವರ ಸೇವಕ. ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಬೇಕು ಅನ್ನೋದು ಶಾಸಕರ ಅಭಿಲಾಷೆ ಕೂಡ ಹೌದು. ಹೇಗೆ ಒಂದು ದೇವಸ್ಥಾನವನ್ನ ಕಟ್ಟಿ ದೇವರ ಪೂಜೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂದುಕೊಳ್ಳುತ್ತೇವೋ, ಅದೇ ರೀತಿಯಲ್ಲಿ ಬಡವರ ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಂಬಿದವರು ಸತೀಶ್ ರೆಡ್ಡಿ. ಇದೇ ಕಾರಣಕ್ಕೆ ಅವರು ಪ್ರತಿ ವರ್ಷ ಬಡವರ ಸೇವೆ ಮಾಡುತ್ತಲೇ ಬರುತ್ತಿದ್ದಾರೆ. ಬಡವರಿಗಾಗಿಯೇ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದಾರೆ. ಏನು ಈ ಮಹಾಮಾರಿ ಕರೋನಾ ಇದೆ, ಅದನ್ನು ಹೊರಗಟ್ಟುವಂಥ ಕೆಲಸ ಭಗವಂತ ಕೃಪೆ ಆಗಲಿ. ನಾವೆಲ್ಲರೂ ಕೂಡ ತುಂಬ ದೇಶದ ಜನ ಕಷ್ಟಪಡ್ತಾ ಇದ್ದೇವೆ ಕರೋನಾದಿಂದ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬರಿಗೂ ಕೂಡ ವ್ಯಾಕ್ಸಿನ್ ಇಂಜೆಕ್ಷನ್ ಸಿಗಬೇಕು ಅಂತೇಳಿ ಉಚಿತವಾಗಿ, ಬೇರೆ ಬೇರೆ ದೇಶಕ್ಕೆ ಹೋದರೆ ದುಡ್ಡು ಕೊಟ್ಟು ತೊಗೋಬೇಕು, ಇವತ್ತು ಉಚಿತವಾಗಿ ವ್ಯಾಕ್ಸಿನೇಷನನ್ನು ಪ್ರತಿಯೊಬ್ಬರಿಗೂ ಸಿಗೋ ರೀತಿ ನಾವು ಮಾಡಿದ್ದೇವೆ. ಗಾರ್ಮೆಂಟ್ಸಲ್ಲಿ ಗಾರ್ಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೋಗಿ ಪ್ರತಿಯೊಬ್ಬರಿಗೂ ಅಲ್ಲಿ ಇಂಜೆಕ್ಷನ್ ಸಿಗಬೇಕು, ಈ ಕರೋನಾ ಮುಕ್ತ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ. ಅಭಿವೃದ್ಧಿ ಕೆಲಸಕ್ಕೆ ಸಬೂಬು ಹೇಳದ ವ್ಯಕ್ತಿ. ಕ್ಷೇತ್ರದ ಜನರ ಕಲ್ಯಾಣಕ್ಕಾಗಿ ನಿರಂತರ ಕೆಲಸ. ಯಾವುದಾದ್ರೂ ಒಂದು ಕೆಲಸ ಆಗಿಲ್ಲ ಅಂದ್ರೆ 10 ಸಬೂಬು ಹೇಳುವವರನ್ನ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ.
ಆದ್ರೆ ಸತೀಶ್ ರೆಡ್ಡಿ ಅಂಥವರ ಎದುರು ಭಿನ್ನವಾಗಿ ನಿಲ್ತಾರೆ. ಅದು ರಸ್ತೆ ಆಗಿರಬಹುದು, ನೀರಾವರಿ ಸೌಲಭ್ಯ ಇರಬಹುದು, ಯಾವುದೇ ಕಾಮಗಾರಿ ಇರಬಹುದು. ತನ್ನ ಕ್ಷೇತ್ರಕ್ಕೆ ಬೇಕು ಅಂತಾದ್ರೆ ಅದಕ್ಕೆ ಸಬೂಬು ಹೇಳುವ ವ್ಯಕ್ತಿಯೇ ಅಲ್ಲ. ಆತ ತುಂಬಾ ಹೆಮ್ಮೆಯಿಂದ ಹೇಳ್ತಾರೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇದ್ರೆ ಅವೆಲ್ಲವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ, ಯಾವತ್ತೂ ಸಬೂಬು ಹೇಳಲ್ಲ. ರಸ್ತೆ ಮಾಡಬೇಕು ಅಂದರೆ ನಾಳೆ ಮಾಡ್ತೀನಿ ಅಂತ ಹೇಳಲ್ಲ, ಇನ್ನು 6 ತಿಂಗಳು ಮಾಡ್ತೀನಿ ಅಂತ ಹೇಳಲ್ಲ, ಅಥವಾ ಇನ್ಯಾವುದೋ ಡ್ರೈನ್ ಮಾಡಬೇಕು ಅಂದರೆ ಇನ್ನೊಂದು ವರ್ಷಕ್ಕೆ ಮಾಡ್ತೀನಿ ಅಂತ ಹೇಳಲ್ಲ. ಆವತ್ತಿನ ಕೆಲಸ ಅವತ್ತೇ ಮಾಡುವಂಥದ್ದು. ನೀರಿರ್ಬೋದು, ರಸ್ತೆ, ಸ್ಯಾನಿಟರಿ, ಲೈಟು, ಪೆನ್ಷನ್ನು, ಪ್ರತಿಯೊಂದನ್ನು ಕೂಡ ಮಾಡುವಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಇವತ್ತು ಸತೀಶ್ ರೆಡ್ಡಿ ಒಬ್ಬ ಜನಪ್ರಿಯ ಶಾಸಕರಾಗಿ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರಲ್ಲಿರುವ ಜನಸೇವೆಯ ಗುಣ. ಬಡವರಿಗೆ ನೆರವು ನೀಡುವುದು, ನಿಸ್ವಾರ್ಥವಾಗಿ ಸೇವೆ ಮಾಡುವಂಥದ್ದು, ಮಧ್ಯರಾತ್ರಿಯಲ್ಲಿಯೂ ಕಷ್ಟದಲ್ಲಿದ್ದವರಿಗೆ ನೆರವು ನೀಡುವಂಥದ್ದನ್ನ ಮೈಗೂಡಿಸಿಕೊಂಡಿದ್ದಾರೆ. ಸತೀಶ್ ರೆಡ್ಡಿ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು ತೋರಿದ ಪ್ರೀತಿ ಅಪಾರ. ಅದನ್ನ ನೋಡಿದ್ರೆ ನಿಜಕ್ಕೂ ಸತೀಶ್ ರೆಡ್ಡಿ ಅದೆಷ್ಟು ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ ಅನ್ನೋದು ಅರ್ಥವಾಗಿ ಬಿಡತ್ತೆ. ಅವರ ಸಮಾಜ ಸೇವೆ, ಬಡವರ ಸೇವೆ ಹೀಗೆ ಮುಂದುವರಿಯುತ್ತಾ ಸಾಗಲಿ. ಸತೀಶ್ ರೆಡ್ಡಿ ಅವರ ಅಭಿವೃದ್ಧಿ ಕಾರ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ. ಜನಪರ ಕೆಲಸಗಳ ಮಂತ್ರವನ್ನೇ ಜಪಿಸುವ ಸಮಾಜ ಸೇವೆಯ ಸಾಹುಕಾರ ಶಾಸಕ ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ರಥವನ್ನ ಎಳೆದಿದ್ದಾರೆ. ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರದ ಜನರ ನೋವಿನ ನೊಗ ಹೊತ್ತು ಅದಕ್ಕೆ ಪರಿಹಾರದ ವ್ಯಾಕ್ಸಿನ್ ಅನ್ನ ನೀಡಿದ್ರು. ಶಾಸಕ ಸತೀಶ್ ರೆಡ್ಡಿ ಅವರ ಸಾಧನೆಗಳ ಕುರಿತು ಸ್ಪೆಷಲ್ ವರದಿ ಇಲ್ಲಿದೆ. ಎಂಎಲ್ಎ ಸತೀಶ್ ರೆಡ್ಡಿ ರಾಜಕೀಯ ಚದುರಂಗ ವ್ಯೂಹದಲ್ಲಿ ಹಲವು ಅಗ್ನಿ ಪರೀಕ್ಷೆಗಳನ್ನ ಗೆದ್ದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ವಿಜಯದ ನಗಾರಿ ಬಾರಿಸಿದವರು. ವಿರೋಧಿಗಳ ಇಲ್ಲಸಲ್ಲದ ಆರೋಪ, ವಿಮರ್ಶೆ, ಟೀಕೆಗಳಿಗೆ ಕ್ಷೇತ್ರದ ಅಭಿವೃದ್ಧಿ, ಸಮಾಜ ಸೇವೆಯ ಮೂಲಕವೇ ಉತ್ತರ ಕೊಟ್ಟು ವಿರೋಧಿಗಳು ಬಿಟ್ಟ ಷಡ್ಯಂತ್ರದ ಬಾಣವನ್ನ ಮಕಾಡೆ ಮಲಗಿಸಿದವರು. ಬೊಮ್ಮನಹಳ್ಳಿ ಕ್ಷೇತ್ರದ ಮತದಾರ ಪ್ರಭುಗಳು ತಮ್ಮ ಮೇಲಿಟ್ಟ ಭರವಸೆಯನ್ನ ಈಡೇರಿಸಲು ಭಗೀರಥನಂತೆ ಕೆಲಸ ಮಾಡುತ್ತಿದ್ದಾರೆ ಸತೀಶ್ ರೆಡ್ಡಿ. ಸಮಾಜ ಸೇವೆಯ ಮೂಲಕವೇ ಬೊಮ್ಮನಹಳ್ಳಿಯ ಕ್ಷೇತ್ರದ ಮತದಾರ ಪ್ರಭುಗಳ ಮನದಲ್ಲಿ ಭದ್ರವಾದ ತಳಹದಿ ಹಾಕಿದ್ದಾರೆ. ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಆಹಾರ ಕಿಟ್ ವಿತರಣೆ ಮಾಡುವ ಮೂಲಕ ಜನರ ದೈನಂದಿನ ಬದುಕಿಗೆ ಆಸರೆಯಾಗಿದ್ದಾರೆ. ಕೊರೋನಾ ಕಾಲದಲ್ಲಿ ಜನರ ನೆರವಿಗೆ ನಿಂತ ನಾಯಕ. 1.5 ಲಕ್ಷಕ್ಕೂ ಅಧಿಕ ಫುಡ್ ಕಿಟ್ ವಿತರಿಸಿದ ಸಾಧಕ. ಕೊರೋನಾ ಮೊದಲ ಅಲೆ ಇರಲಿ ಇಲ್ಲ 2ನೇ ಅಲೆ ಇರಲಿ, ಬೊಮ್ಮನಹಳ್ಳಿ ಕ್ಷೇತ್ರದ ಜನರ ನೋವಿಗೆ ಮಿಡಿದವರೇ ಶಾಸಕ ಸತೀಶ್ ರೆಡ್ಡಿ. ದೇಶದಲ್ಲಿ ಟೂರ್ ಆರಂಭಿಸಿದ್ದ ಕೊರೋನಾ ಮಾರಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲೂ ಹಲವರಿಗೆ ಕಾಡಿಸಿತ್ತು. ಇಂತಹ ಸಂದಿಗ್ಧ ಸಮಯದಲ್ಲಿ ಸತೀಶ್ ರೆಡ್ಡಿ ಕ್ಷೇತ್ರದ ಹಲವರಿಗೆ ಹಣಕಾಸಿನ ನೆರವು ನೀಡಿದ್ದಾರೆ. ಸ್ವಕ್ಷೇತ್ರದಲ್ಲಿ ಕೊರೋನಾ ಕೇರ್ ಸೆಂಟರ್ ತೆರೆಯುವ ಮೂಲಕ ಬೆಡ್, ವೆಂಟಿಲೇಟರ್, ಆಕ್ಸಿಜನ್ ಸಮಸ್ಯೆ ಉಂಟಾಗದಂತೆ ಹಗಲಿರುಳು ಶ್ರಮಿಸಿದ್ದಾರೆ. ಶ್ರಮಿಕ ವರ್ಗದವರಿಗೆ ಉಚಿತ ಹಾಲು, ಆಂಬ್ಯುಲೆನ್ಸ್ ಸೇವೆ ಒದಗಿಸುವ ಕೆಲಸ ಮಾಡಿದ್ದಾರೆ. ಈ ಮೂಲಕ ನೊಂದವರು, ಶ್ರಮಿಕರು ಹಾಗೂ ಕೊರೋನಾ ಸೋಂಕಿತರ ಪಾಲಿಗೆ ಆಪದ್ ಬಾಂಧವರಾಗಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಜನರು ದುಡಿಮೆ ಇಲ್ಲದೆ ಕಂಗಾಲಾದ ಸಂದರ್ಭದಲ್ಲಿ 1.5 ಲಕ್ಷ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡುವ ಮೂಲಕ ಕ್ಷೇತ್ರದ ಜನರ ದೈನಂದಿನ ಬದುಕಿಗೆ ಆಸರೆಯಾಗಿದ್ದಾರೆ. ತವರು ಕ್ಷೇತ್ರದಲ್ಲಿ ಕೊರೋನಾ 3ನೇ ಅಲೆಯನ್ನ ಕಟ್ಟಿಹಾಕಲು ಈಗಾಗಲೇ ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸಿದ್ದು, ಈ ಮೂಲಕ ತಮ್ಮ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟಿದ್ದಾರೆ.
ಹೀಗೆ ವ್ಯಾಕ್ಸಿನ್ನಿಂದ ಹಿಡಿದು ಆಸ್ಪತ್ರೆವರೆಗೂ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಕ್ಷೇತ್ರದ ಜನರನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಈ ನಾಯಕ. ಕೊರೋನಾ ಹಾವಳಿ ಎಬ್ಬಿಸಿ ಎಷ್ಟೇ ಉಪಟಳ ಮಾಡಿದ್ರೂ ಕೂಡ ಎದೆಗುಂದದೆ ಸುಲ್ತಾನನಂತೆ ನಿಂತಿದ್ರು. ಕಳೆದ 3 ವರ್ಷಗಳಿಂದ 550 ಕೋಟಿ ರೂಪಾಯಿ ಅನುದಾನ ದೊರಕುವಂತೆ ಮಾಡಿ ಈಗಾಗಲೇ ಅದರಲ್ಲಿ 350 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಕೆಲಸ ಮುಗಿಸಿದ್ದಾರೆ. ಸುಮಾರು 200 ಕೋಟಿ ರೂಪಾಯಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು ರಸ್ತೆ, ಕುಡಿಯುವ ನೀರು, ಚರಂಡಿ ಸೇರಿದಂತೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕ್ಷೇತ್ರವನ್ನ ನೋಡಿಕೊಳ್ತಿದ್ದಾರೆ. ಕೆರೆಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಹತ್ತರವಾದ ಹೆಜ್ಜೆ ಇಟ್ಟಿರುವ ಸತೀಶ್ ರೆಡ್ಡಿ ಇಬ್ಬಲೂರು ಕೆರೆ, ಅಗರ ಕೆರೆ, ಹುಳಿಮಾವು ಕೆರೆ, ಪುಟ್ಟೇನಹಳ್ಳಿ ಕೆರೆಗಳಿಗೆ ಮರುಜೀವ ನೀಡಿದ್ದಾರೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ HSR ಬಡಾವಣೆ ಕ್ರೀಡಾಂಗಣ, ಜ್ಞಾನಪ್ಪನಹಳ್ಳಿ ಕ್ರೀಡಾಂಗಣ, ಪುಟ್ಟೇನಹಳ್ಳಿ ಕ್ರೀಡಾಂಗಣ ಸೇರಿದಂತೆ ಬಹುತೇಕ ಎಲ್ಲಾ ಕ್ರೀಡಾಂಗಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ಮೂಲಕ ಯುವ ಜನರು ಕ್ರೀಡೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವಂತೆ ಮಾಡಿ ಸತೀಶ್ ರೆಡ್ಡಿ ಪಣ ತೊಟ್ಟಿದ್ದಾರೆ. ಶಾಸಕ ಸತೀಶ್ ರೆಡ್ಡಿ ಅವರು ಕ್ಷೇತ್ರದಲ್ಲಿ ಕ್ರೀಡಾಂಗಣವನ್ನ ಅಭಿವೃದ್ಧಿ ಮಾಡುವ ಮೂಲಕ ಯುವಜನರ ಮನದಲ್ಲಿ ಕ್ರೀಡೆಯ ಕುರಿತು ಒಲವಿನ ಬೀಜಗಳು ಮೊಳಕೆ ಹೊಡೆಯುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಷ್ಟೇ ಅಲ್ಲ, ಕ್ಷೇತ್ರದ ಬಹುತೇಕ ಜನರು ವ್ಯಾಕ್ಸಿನ್ ಪಡೆದುಕೊಳ್ಳುವಂತೆ ಮಾಡುವ ಮೂಲಕ ಲಸಿಕೆ ವಿತರಣೆ ವಿಚಾರದಲ್ಲೂ ಹೊಸ ಭಾಷ್ಯ ಬರೆದಿದ್ದಾರೆ. ವ್ಯಾಕ್ಸಿನ್ನಲ್ಲೂ ಹೊಸ ಮುನ್ನುಡಿ ಬರೆದ ಬೊಮ್ಮನಹಳ್ಳಿ ಕ್ಷೇತ್ರ. ಬೊಮ್ಮನಹಳ್ಳಿ ಹೇಳಿ ಕೇಳಿ ಗಾರ್ಮೆಂಟ್ಸ್ಗಳು ಹೆಚ್ಚಾಗಿರುವ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಜನರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ವ್ಯಾಕ್ಸಿನ್ ಪಡೆದುಕೊಳ್ಳುವಂತೆ ಮಾಡುವ ಮೂಲಕ ವ್ಯಾಕ್ಸಿನ್ ಕೊಡಿಸುವ ವಿಷಯದಲ್ಲೂ ಸಾಧನೆಯ ಮೈಲಿಗಲ್ಲು ನೆಟ್ಟಿದ್ದಾರೆ ಈ ಧೀಮಂತ ನಾಯಕ. ಕೊರೋನಾ 2ನೇ ಅಲೆ ಬಳಿಕ 40,000 ಕಾರ್ಮಿಕರಿಗೆ ಒಂದೇ ವಾರದಲ್ಲಿ ವ್ಯಾಕ್ಸಿನ್ ನೀಡುವ ಮೂಲಕ ಹೆಮ್ಮಾರಿಯ ಓಟಕ್ಕೆ ಲಸಿಕೆಯ ಕೊಡಲಿ ಏಟು ಕೊಟ್ಟವರು ಸತೀಶ್ ರೆಡ್ಡಿ. ಜನರು ಲಸಿಕೆಯನ್ನ ಪಡೆದುಕೊಳ್ಳುವಂತೆ ಪ್ರತಿದಿನವೂ ಅಧಿಕಾರಿಗಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಕ್ಷೇತ್ರದ ಜನರಲ್ಲಿ ಸತೀಶ್ ರೆಡ್ಡಿ ಅವರು ಮೂಡಿಸಿದ ಜಾಗೃತಿಯಿಂದ 77% ಜನರು ಡಬಲ್ ಡೋಸ್ ವ್ಯಾಕ್ಸಿನ್ ಪಡೆದಿದ್ದು 95% ಜನರು ಮೊದಲ ಡೋಸ್ ವ್ಯಾಕ್ಸಿನ್ ಪಡೆದುಕೊಂಡಿದ್ದಾರೆ. ಈ ಮೂಲಕ ಬೊಮ್ಮನಹಳ್ಳಿ ಕ್ಷೇತ್ರವು ವ್ಯಾಕ್ಸಿನ್ ವಿಚಾರದಲ್ಲೂ ಹೆಸರು ಮಾಡುವಂತಾಯಿತು. ಇನ್ನು ಸತೀಶ್ ರೆಡ್ಡಿಯ ಹುಟ್ಟುಹಬ್ಬದ ಪ್ರಯುಕ್ತ ಕೂಡ ಬಡ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಬ್ಯಾಂಕ್ ಖಾತೆ ತೆರೆದು 18 ವರ್ಷ ತುಂಬುವವರೆಗೆ ಪ್ರತಿ ವರ್ಷನೂ ಬಡ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹಣ ಸಿಗುವಂತೆ ಮಾಡುವ ಮೂಲಕ ಈ ಬಾರಿಯೂ ಕೂಡ ಸತೀಶ್ ರೆಡ್ಡಿಯವರ ಬರ್ತ್ಡೇಯನ್ನ ಸ್ಮರಣೀಯಗೊಳಿಸಿಕೊಂಡಿದ್ದಾರೆ. ಬಡ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಂಬ ಯೋಜನೆಯಲ್ಲಿ ಖಾತೆಯನ್ನು ತೆರೆದು ಅವರಿಗೆ ಪ್ರತಿ ವರ್ಷ 18 ವರ್ಷ ತುಂಬುವವರೆಗೂ ಪ್ರತಿ ವರ್ಷ ಅವರ ಖಾತೆಗೆ ಹಣ ಸಂದಾಯ ಮಾಡುವಂಥ ಕಾರ್ಯಕ್ರಮವನ್ನು ಸಹ ಈ ದಿನ ಮಾಡಿರ್ತೇವೆ. ಭಾಗ್ಯಲಕ್ಷ್ಮಿ ಬಾಂಡ್ನ ಸಹ ವಿತರಣೆ ಮಾಡಿರ್ತೇವೆ ಮತ್ತು ಬಡ ಜನಗಳಿಗೆ ಉಚಿತವಾಗಿ ಕನ್ನಡಕ ಸಹ ವಿತರಣೆ ಮಾಡಿರ್ತೇವೆ. ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರ್ತೇವೆ. ಈ ರೀತಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಸಹ ಇಂದು ಏರ್ಪಡಿಸಿರ್ತೇವೆ. ಇದಷ್ಟೇ ಅಲ್ಲ, ಬೆಂಗಳೂರಲ್ಲಿ ಒಮ್ಮೆ ಜೋರಾಗಿ ಮಳೆ ಬಂದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಿರೋದೆ. ಅದೇ ರೀತಿ ಪ್ರತಿ ಬಾರಿಯೂ ನಗರದಲ್ಲಿ ವರುಣ ಅಬ್ಬರಿಸಿದಾಗ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರಗಳ ಸರಮಾಲೆನೆ ಸೃಷ್ಟಿಯಾಗ್ತಿತ್ತು. ಎಲ್ಲಾ ವರ್ಷನೂ ಉಂಟಾಗ್ತಿದ್ದ ಇಂತಹ ಸಮಸ್ಯೆಗಳಿಗೆ ಇದೀಗ ಸತೀಶ್ ರೆಡ್ಡಿ ಅವರು ಅಂತ್ಯವಾಡಲು ಪಣ ತೊಟ್ಟಿದ್ದಾರೆ. ಮಳೆಯಿಂದಾಗುವ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರನ್ನ ಭೇಟಿಯಾದ ಸತೀಶ್ ರೆಡ್ಡಿ ಅವರು 100 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಮನವಿ ಮಾಡಿದ್ದು, ಶಾಸಕರ ಮನವಿಗೆ ಬೊಮ್ಮಾಯಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗೆ ಕ್ಷೇತ್ರದಲ್ಲಿ ಭಗೀರಥನಂತೆ ಕೆಲಸ ಮಾಡ್ತಿರುವ ಸತೀಶ್ ರೆಡ್ಡಿ ಅವರು ಜನಪರ ಕೆಲಸಗಳ ಮೂಲಕವೇ ಜನರ ವಿಶ್ವಾಸವನ್ನ ಗಳಿಸಿದ್ದಾರೆ. ಇದೇ ಕಾರಣಕ್ಕೆ ಹೆಮ್ಮೆಯ ಶಾಸಕರ ಹುಟ್ಟುಹಬ್ಬವನ್ನ ಕ್ಷೇತ್ರದ ಜನರು ಒಂದು ಊರಿನ ಹಬ್ಬದಂತೆ ಆಚರಿಸಿ ಕುಣಿದು ಕುಪ್ಪಳಿಸಿ ಅಭಿವೃದ್ಧಿಯ ಹರಿಕಾರನಿಗೆ ಆಶೀರ್ವಾದದ ಹೂಮಳೆಯನ್ನ ಸುರಿಸಿದ್ದಾರೆ.
ದಿನದಂದು ಕೂಡ ಜನಪರ ಕೆಲಸ ಮಾಡುವ ಮೂಲಕ ಶಾಸಕ ಸತೀಶ್ ರೆಡ್ಡಿ ಅವರು ತಮ್ಮ ಬರ್ತ್ಡೇಯನ್ನ ಮತ್ತಷ್ಟು ಸಾರ್ಥಕ ಮಾಡಿಕೊಂಡಿದ್ದಾರೆ. ಸತೀಶ್ ರೆಡ್ಡಿ ಅವರ ಸಾಧನೆಯ, ಸಮಾಜ ಸೇವೆಯ ಮತ್ತು ಭವಿಷ್ಯದ ಯೋಜನೆ ಹಾಗೂ ರಾಜಕಾರಣದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಹೆಮಾರಿ ಕೊರೋನಾ ತನ್ನ ಕ್ಷೇತ್ರದ ಜನರನ್ನ ಬೆಂಬಿಡದೆ ಕಾಡುತ್ತಿದ್ದಾಗ ಅವರ ಬೆನ್ನಿಗೆ ಆಲದ ಮರದಂತೆ ನಿಂತಿದ್ರು ಶಾಸಕ ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿ ಅವರ ಸಮಾಜಮುಖಿ ಕಾರ್ಯಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ. ತಮ್ಮ ಜೀವ ಇರೋವರೆಗೂ ಜನರ ಸೇವೆಗೆ ತಮ್ಮನ್ನ ತಾವು ಮುಡಿಪಿಡುವ ಸಂಕಲ್ಪ ಮಾಡಿದ್ದಾರೆ. ಸತೀಶ್ ರೆಡ್ಡಿ ತಮ್ಮ ಕ್ಷೇತ್ರದ ಜನರಿಗಾಗಿ ಮುಂದೆ ಹಾಕಿಕೊಂಡಿರೋ ಯೋಜನೆಗಳೇನು? ಈ ರಿಪೋರ್ಟ್ ನೋಡಿ. ಜನಪ್ರತಿನಿಧಿಗಳು ಅಂದ್ರೆ ಈಗೀಗ ಮೂಗು ಮುರಿಯೋ ಜನರೇ ಹೆಚ್ಚು. ಯಾಕಂದ್ರೆ ರಾಜಕಾರಣಿಗಳು ಅಂದ್ರೆ ಬರೀ ವೋಟ್ ಕೇಳೋಕೆ ಬರ್ತಾರೆ, ಚುನಾವಣೆ ಗೆದ್ಮೇಲೆ ನಮ್ಮನ್ನ ಮರ್ತೇ ಬಿಡ್ತಾರೆ. ಅದ್ರಲ್ಲೂ ಅವರು ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರಂತೂ ಮುಗ್ದೇ ಹೋಯ್ತು ಅನ್ನೋ ಮತದಾರರು ಆಗಾಗ ನಮ್ಮ ಕಷ್ಟ ಕೇಳೋರೇ ಇಲ್ಲ ಅಂತ ಅವಲತ್ತುಕೊಂಡಿರೋದಿದೆ. ಆದ್ರೆ ಕೆಲಸ ಆದ ಬಳಿಕ ಜನರನ್ನ ಕ್ಯಾರೆ ಅನ್ನಲ್ಲ ಅನ್ನೋ ಜನಪ್ರತಿನಿಧಿಗಳ ಮಧ್ಯೆ ಸತೀಶ್ ರೆಡ್ಡಿ ವಿಭಿನ್ನವಾಗಿ ನಿಲ್ತಾರೆ. ಕ್ಷೇತ್ರದ ಜನರ ರಕ್ಷಣೆ ಹಾಗೂ ಅವರಿಗೆ ಬೇಕಾದ ಸೌಕರ್ಯಗಳನ್ನ ಒದಗಿಸಲು ದಿನದ 24 ಗಂಟೆಯೂ ದೇಶ ಕಾಯೋ ಯೋಧನಂತೆ ಸಿದ್ಧರಾಗಿಯೇ ಇರ್ತಾರೆ. ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ ಧನ ಸಹಾಯ, 50 ಕುಟುಂಬಗಳಿಗೆ ತಲಾ 50,000 ರೂಪಾಯಿ ನೀಡಿರುವ ಶಾಸಕ. ಯಾವುದೇ ಒಂದು ನೈಸರ್ಗಿಕ ವಿಕೋಪ ಅಥವಾ ಸಾಂಕ್ರಾಮಿಕ ಪಿಡುಗು ಜನರ ಬದುಕು ಕಿತ್ಕೊಂಡಾಗ ಮೊದಲು ಜನರ ನೆರವಿಗೆ ಬರೋದು ಸರ್ಕಾರ. ಸರ್ಕಾರ ಏನೋ ಜೀವ ಕಳೆದುಕೊಂಡವರಿಗೆ ಒಂದಷ್ಟು ಹಣ ಕೊಟ್ಟು ಕೈ ತೊಳೆದುಕೊಳ್ಳಬಹುದು. ಆದ್ರೆ ಆ ಕ್ಷೇತ್ರದ ಜನರು ಆರಿಸಿ ಕಳುಹಿಸಿದ ನಾಯಕ ಜನರಿಗಾಗಿ ಏನ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ವಾ? ಎಸ್, ಕೊರೋನಾ ಮಹಾಮಾರಿಯಿಂದ ಜೀವ ಕಳೆದುಕೊಂಡ ತನ್ನ ಕ್ಷೇತ್ರದ ಜನರ ಕುಟುಂಬಗಳಿಗೆ ಸತೀಶ್ ರೆಡ್ಡಿ ಧೈರ್ಯ ತುಂಬೋದಷ್ಟೇ ಅಲ್ಲ, ಅವರಿಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಬರೋಬ್ಬರಿ 50 ಕುಟುಂಬಗಳಿಗೆ ತಲಾ 50,000 ರೂಪಾಯಿಯಂತೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ 350 ಕುಟುಂಬಗಳಿಗೆ ಪರಿಹಾರ ನೀಡುವ ಚಿಂತನೆಯಲ್ಲಿದ್ದಾರೆ. ಬನ್ನೇರುಘಟ್ಟದಲ್ಲಿ 250 ಬೆಡ್ಗಳ ಆಸ್ಪತ್ರೆ ನಿರ್ಮಾಣಕ್ಕೆ ಸಿದ್ಧತೆ. ಪ್ಲಾಸ್ಟಿಕ್ ಕಸಮುಕ್ತ ಬೆಂಗಳೂರು ಮಾಡಲು ಶಾಸಕರ ಪಣ. ಕೊರೋನಾ ಟೈಮ್ನಲ್ಲಿ ಸಹಾಯ ಮಾಡಿ ಸತೀಶ್ ರೆಡ್ಡಿ ಸುಮ್ಮನೆ ಕುಳಿತಿಲ್ಲ. ತಮ್ಮ ಕ್ಷೇತ್ರದ ಜನರ ಭವಿಷ್ಯಕ್ಕಾಗಿ, ಉದ್ಯಾನ ನಗರಿಯ ಒಳಿತಿಗಾಗಿ ಸಾಕಷ್ಟು ಯೋಜನೆಗಳನ್ನ ಹಾಕಿಕೊಂಡಿದ್ದಾರೆ ಶಾಸಕರು. ಈಗಾಗಲೇ ಬನ್ನೇರುಘಟ್ಟದಲ್ಲಿ ಬರೋಬ್ಬರಿ 250 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ಮಾಡಲು ಪ್ಲಾನ್ ರೂಪಿಸಿರುವ ಇವರು ಜನವರಿ ನಂತರ ಕಾಮಗಾರಿಗೆ ಪ್ಲಾನ್ ರೂಪಿಸಿದ್ದಾರೆ. ಅದಷ್ಟೇ ಅಲ್ಲ, ಅವರ ಕ್ಷೇತ್ರದಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ಹಾಗೂ ಕಸಮುಕ್ತವನ್ನಾಗಿ ಮಾಡಲು ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ದಿನನಿತ್ಯ ಕಸವನ್ನು ನಾವು ಸಂಗ್ರಹಣೆ ಮಾಡುವಂಥದ್ದು ಆವತ್ತಿನ ಕಾರ್ಯ ಆವತ್ತೇ ಮುಗಿಬೇಕು ಅಂತ ಒಂದು ಎಲ್ಲ ಯೋಜನೆಗಳನ್ನು ಮೈಕ್ರೋ ಲೆವೆಲಿಂದ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಗಲಿಕ್ಕೆ ಈಗಾಗಲೇ ನಮ್ಮ 3 ವಾರ್ಡಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಗಿದೆ. ಅದು HSR ಇರ್ಬೋದು, ಮಂಗಮ್ಮನ ಪಾಳ್ಯ ಇರ್ಬೋದು, ಮತ್ತು ಬೊಮ್ಮನಹಳ್ಳಿ ಇರ್ಬೋದು. ಈ 3 ವಾರ್ಡ್ಗಳಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಮುಕ್ತ ಆಗೋ ದಿಕ್ಕಿನಲ್ಲಿ ಸಾಗ್ತಾ ಇದೆ. HSR ಪೂರ್ತಿಯಾಗಿ ಪ್ಲಾಸ್ಟಿಕ್ ಮುಕ್ತ ಆಗಿದೆ. ಮತ್ತು ಬೇರೆ ಬೇರೆ ವಾರ್ಡ್ಗಳು ಕೂಡ 80ರಷ್ಟು ಪ್ಲಾಸ್ಟಿಕ್ ಮುಕ್ತ ಆಗಿದೆ. 2022ಕ್ಕೆ ಹೊಸೂರು ಬನ್ನೇರುಘಟ್ಟ ರಸ್ತೆ ಜನರಿಗೆ ಮೆಟ್ರೋ. ಅಬ್ಬಬ್ಬಾ, ತಮಗೆ ಆಶೀರ್ವದಿಸಿದ ಜನರಿಗಾಗಿ ಎಷ್ಟೆಲ್ಲ ಕನಸುಗಳು ಅಲ್ವಾ? ಆಸ್ಪತ್ರೆ, ಕಸ, ಪ್ಲಾಸ್ಟಿಕ್ ಮುಕ್ತ ಬದುಕು ನೀಡಬೇಕೆಂಬ ಹಂಬಲದ ಜೊತೆಗೆ ಸತೀಶ್ ರೆಡ್ಡಿ ಅವರ ಮತ್ತೊಂದು ಮಹದಾಸೆ ಕೂಡ 2022ರ ಹೊತ್ತಿಗೆ ನೆರವೇರಲಿದೆ. 2022 ಡಿಸೆಂಬರ್ ಅಷ್ಟೊತ್ತಿಗೆ ಹೊಸೂರು ರಸ್ತೆ ಮತ್ತು ಬನ್ನೇರುಘಟ್ಟ ರಸ್ತೆಯ ಮೆಟ್ರೋ ಜನಗಳಿಗೆ ಸಮರ್ಪಣೆ ಆಗ್ತದೆ. ಅದಾದ ನಂತರ ಸರ್ಜಾಪುರ ರಸ್ತೆಯ ಮೆಟ್ರೋನು ಕೂಡ ಸಮರ್ಪಣೆ ಆಗ್ತದೆ. ಶಾಸಕ ಸತೀಶ್ ರೆಡ್ಡಿ ಅವರು ಸಮಾಜಮುಖಿ ಕಾರ್ಯದ ಹೊರತಾಗಿಯೂ ಒಬ್ಬ ರಾಜಕಾರಣಿಯಾಗಿ ರಾಷ್ಟ್ರೀಯ ಪಕ್ಷದಲ್ಲಿ ಒಂದೊಳ್ಳೆ ಹೆಸರನ್ನ ಸಂಪಾದಿಸಿದವರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿಯನ್ನ ನೀಡಿದ್ರೂ ಹಿಂಜರಿಯದೆ ಕೆಲಸ ಮಾಡುವ ಮೂಲಕ ತಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದಾರೆ.
ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವ ಖ್ಯಾತಿ ಬೊಮ್ಮನಹಳ್ಳಿಯ ಶಾಸಕ ಸತೀಶ್ ರೆಡ್ಡಿಗೆ ಇದೆ. ಸತೀಶ್ ರೆಡ್ಡಿಯವರ ಇದೆಲ್ಲಾ ಸಾಧನೆಗಳಿಗೆ ಕಾರಣ ಅವರಿಗಿರುವ ರಾಜಕೀಯ ಅನುಭವ. ಯಾಕಂದ್ರೆ ಈ ಶಾಸಕರಿಗೆ ಸಮಾಜ ಸೇವೆಯ ಕನಸು ಇಂದು ನಿನ್ನೆಯಿಂದ ಬಂದಿದ್ದಲ್ಲ. ಪರಿಷತ್ ಚುನಾವಣೆಯಲ್ಲೂ ದಣಿವರಿಯದೆ ಪ್ರಚಾರ. ಇನ್ನು ವಿಧಾನ ಪರಿಷತ್ನ 25 ಸ್ಥಾನಗಳಿಗೆ ಮೊನ್ನೆಯಷ್ಟೇ ಚುನಾವಣೆ ನಡೆದಿತ್ತು. ಈ ಸಂದರ್ಭದಲ್ಲಿಯೂ ಕರ್ತವ್ಯ ಮರೆಯದ ಇವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಚಾರ ಮಾಡಿದ್ದಾರೆ. ಆನೇಕಲ್ ತಾಲೂಕು ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಜವಾಬ್ದಾರಿ ಹೊರುವ ಮೂಲಕ ಚುನಾವಣಾ ಪ್ರಚಾರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಗೋಪಿನಾಥ್ ಅವರನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ಹೊತ್ತಿದ್ರು ಸತೀಶ್ ರೆಡ್ಡಿ. ಪಾಲಿಕೆ ಚುನಾವಣೆಯಲ್ಲಿ ಕೈಪಾಳ್ಯಕ್ಕೆ ಟಕ್ಕರ್. 8ರಲ್ಲಿ ಯಾವುದೇ ವಾರ್ಡ್ ಗೆಲ್ಲಲಾಗದ ಕಾಂಗ್ರೆಸ್. ಸತೀಶ್ ರೆಡ್ಡಿ ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನಪ್ರಿಯರು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ 8 ವಾರ್ಡ್ಗಳಲ್ಲಿ ಒಂದರಲ್ಲೂ ಬಿಜೆಪಿಯ ಕಟ್ಟಾ ವಿರೋಧಿ ಕಾಂಗ್ರೆಸ್ ಜಯಿಸಲು ಸಾಧ್ಯವಾಗಿಲ್ಲ. ಬಿಜೆಪಿಯ ಈ ಗುರಿ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಶಾಸಕ ಸತೀಶ್ ರೆಡ್ಡಿ. ಒಟ್ಟಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ಎಂದೂ ಕೂಡ ಒಂದು ದಿನವೂ ಸುಮ್ಮನೆ ಕುಳಿತವರಲ್ಲ ಸತೀಶ್ ರೆಡ್ಡಿ. ಇವರ ಕೆಲಸ ಗುರುತಿಸಿಯೇ ಇಂದು ರಾಜ್ಯ ಸರ್ಕಾರ ಸತೀಶ್ ರೆಡ್ಡಿ ಅವರನ್ನ ವಿಧಾನಸಭೆಯ ಮುಖ್ಯ ಸಚೇತಕರನ್ನಾಗಿ ಆಯ್ಕೆ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಹೀಗಾಗಿ ಇಲ್ಲಿಯೂ ಕೂಡ ಅವರು ತಮ್ಮ ಕಾರ್ಯಕ್ಷಮತೆಯನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ಮೂಲಕ ಮಾದರಿ ಎನಿಸಿಕೊಂಡಿದ್ದಾರೆ. ಇನ್ನು ರೆಡ್ಡಿ ಸಮುದಾಯದ ಆಶೀರ್ವಾದವೂ ಸತೀಶ್ ರೆಡ್ಡಿ ಮೇಲೆ ಹೆಚ್ಚಾಗಿದ್ದು ಮುಂದೊಂದು ದಿನ ಸಚಿವರಾಗೇ ಆಗ್ತಾರೆ ಅನ್ನೋದು ಕ್ಷೇತ್ರದ ಜನರ ಅಚಲ ನಂಬಿಕೆಯಾಗಿದೆ. ಒಂದಲ್ಲ ಎರಡಲ್ಲ 3 ಬಾರಿ ಜನರು ಒಬ್ಬನನ್ನೇ ನಾಯಕನನ್ನಾಗಿ ತಮ್ಮ ಕ್ಷೇತ್ರಕ್ಕೆ ಆಯ್ಕೆ ಮಾಡ್ತಾರೆ ಅಂದ್ರೆ ಆ ಭಾಗದಲ್ಲಿ ಆ ನಾಯಕ ಎಷ್ಟು ಪ್ರಭಾವಿ ಹಾಗೂ ಜನಪರ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಈಗಾಗಲೇ ತಮ್ಮ ಕ್ಷೇತ್ರದ ಹ್ಯಾಟ್ರಿಕ್ ಹೀರೋ ಎನಿಸಿಕೊಂಡಿರುವ ಶಾಸಕರು ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಜನರ ಸೇವೆಯನ್ನ ಮಾಡಲು ಮತ್ತೊಂದು ಅವಕಾಶಕ್ಕಾಗಿ ಕೇಳ್ತಿದ್ದಾರೆ. ಕ್ಷೇತ್ರದ ಜನರು ಕೂಡ ಸತೀಶ್ ರೆಡ್ಡಿ ಅವರೇ ನಮ್ಮ ಜನನಾಯಕ ಅಂತ ತಮ್ಮ ಮನಸ್ಸಿನಲ್ಲಿ ಕೂಗಿ ಕೂಗಿ ಹೇಳ್ತಿದ್ದಾರೆ. ಶಾಸಕರಿಗೆ ಒನ್ಸ್ ಅಗೇನ್ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ವಿಶಸ್ ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.